ಎಲ್ಲಿದ್ಯಾ ನೀ? ಎಲ್ಲ ಕೆಲ್ಸಕ್ಕೆ ರೆಡಿ ಆಗ್ತಾ ಇದ್ದೆ. ನಿನ್ ತಮ್ಮ ಏನ್ ಕೆಲಸ ಮಾಡ್ತಾನೆ? ಇಲ್ಲ, ಅವನಿಲ್ಲೇ ಇರ್ತಾನಲ್ಲ ಮನೇಲಿ. ಕಾಲೇಜ್ ಬಿಟ್ಟಾಗಿಂದ ಮನೇಲಿ ಇರ್ತಿದ್ದಾನೆ. ನೆನೆ ನೈಟು ನಮ್ಮ ಏರಿಯಾ ಹುಡುಗರ ಜೊತೆ ನೋಡಿದೆ. ಹೌದಾ? ನಮ್ಮ ಏರಿಯಾ ಹುಡುಗರ ಜೊತೆ ಎಲ್ಲ ಸೇರ್ಕೊಂಡು ಜನಗಳಿಗೆಲ್ಲ ಕ್ವಾಟ್ಲೆ ಕೊಡ್ತಾವನೆ. ಸರಿ. ಡಿಪಾರ್ಟ್ಮೆಂಟ್ ಅವರು ನಮ್ಮ ಏರಿಯಾ ಹುಡುಗರ್ನೆಲ್ಲ ಹುಡುಕಾಡ್ತವ್ರೆ. ಹೌದಾ? ನನ್ಗೇನು ಗೊತ್ತೇ ಇಲ್ಲ. ಅದ್ರಲ್ಲಿ ಏನಾದ್ರು ನಿನ್ನ ತಮ್ಮ ಸಿಗಾಕೊಂಡ್ರೆ ಫಸ್ಟ್ ನಿನ್ನನ್ನು ಎತ್ಕೊಂಡು ಹೋಗ್ತಾರೆ. ಬುದ್ಧಿ ಹೇಳಿಸ್ಕೊಂಡು ಕರೆಕ್ಟಾಗಿ ಮನೆಗೆ ಇಟ್ಕೋ. ನನಗೇನೋ ಹೇಳ್ಬೇಕನ್ನಿಸ್ತು, ಹೇಳಿದ್ದೀನಿ ನೀ, ಅದ್ರ ಮೇಲೆ ನಿನಗೆ ಬಿಟ್ಟಿದ್ದು. ಸರಿ ಸರಿ. ಯಾಕಣ್ಣ ಅರ್ಜೆಂಟಾಗಿ ಬರೋಕ್ಕೆ ಹೇಳ್ದೆ? ಏನಾಯ್ತಣ್ಣ? ನೈಟ್ 12 ಗಂಟೆ 1 ಗಂಟೆಗೆ ಬರ್ತಿದೀಯಾ? ಎಲ್ಲಿಗೆ ಹೋಗಿ ಬರ್ತಾ ಇದೀಯಾ ಡೈಲಿ? ಇಲ್ಲೇ ಇರ್ತೀನಲ್ಲಣ್ಣ, ಅಂಗಡಿ ಹತ್ರ ಗೇಮ್ ಮಾಡ್ಕೊಂಡು. ಗೇಮ್ ಅಂದ್ರೆ ಯಾವುದು? ರೋಡಲ್ಲಿ ಹೋಗೋರ್ನ ಹೊಡಿಯೋದು, ಅವ್ರ ಕೈಯಲ್ಲಿರೋದು ಕಿತ್ಕೊಳ್ಳೋದು, ಅವ್ರನ್ನ ರೇಗ್ಸೋದು, ಇದೇನಾ ಗೇಮ್ ಅಂದ್ರೆ? ಏನ್ ಹೇಳ್ತಿದ್ಯಣ್ಣ? ನನಗೆಲ್ಲ ಗೊತ್ತಾಗಿದೆ. ನೀನು ಎಲ್ಲೆಲ್ಲಿಗೆ ಹೋಗ್ತೀಯಾ, ಏನೇನು ಮಾಡ್ತಾ ಇದೀಯಾ, ಯಾರ ಜೊತೆ ಸೇರಿದೀಯಾ, ಏನೇನು ಕೆಟ್ಟ ಅಭ್ಯಾಸಗಳು ಈ ನಡುವೆ ಮಾಡ್ತಾ ಇದೀಯ ಅಂತ ನನಗೆ ಪ್ರತಿಯೊಂದು ಗೊತ್ತಾಗಿದೆ. ನನಗೇನು ಗೊತ್ತಿಲ್ದಾರ ಅನ್ನೋ ಥರ ನಿನ್ನ ನಾಟಕ ಮಾಡಬೇಡ ನೀನು. ಓಹೋ, ಇದ ವಿಷಯ. ನಾನೇನೋ ನಿನ್ನ ಆಫೀಸಲ್ಲಿ ಯಾರೋ ಹೊಡೆದ್ಬಿಟ್ಟಿದ್ದಾರೆ, ಅದಕ್ಕೆ ಕಾಲ್ ಮಾಡಿದ್ಯಾ ಅನ್ಕೊಂಡು ಓಡೋಡ್ ಬಂದಲ್ಲೋ. ಹೌದು, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಯಾರ ಜೊತೆ ಬೇಕಾದ್ರೂ ಸೇರ್ತೀನಿ, ನನ್ಗೆ ಇಷ್ಟ ಬಂದಿದ್ದು ಕುಡಿತೀನಿ, ತಿಂತೀನಿ. ಅದನ್ನ ಕೇಳಕ್ ನೀನ್ ಯಾರು? ಏನೋ ತಮ್ಮ ಈಗ ಮಾತಾಡ್ತೀಯಾ? ನಾನು ನಿಮ್ಮ ಅಣ್ಣ ಕಣೋ. ಹೌದಪ್ಪ, ಇವಾಗ ಯಾರಿಲ್ಲ ಅಂದ್ರು. ನಾನೇನು ಇಷ್ಟು ದಿನ ನಮ್ಮಣ್ಣ ಅಮಾಯಕ, ಸ್ವಲ್ಪ ಇಲ್ಲಿ ಹೋದ್ರು ಹುಲಿ ಹೋಯ್ತು ಅನ್ನೋ ಥರ ಆಡ್ತಾನೆ ಅಂತ ಮುಚ್ಚಿಟ್ಟಿದ್ದೆ. ಕೊನೆಗೂ ಗೊತ್ತೇ ಆಗೋಯ್ತು. ಬೇಡ ಕಣೋ, ಅನ್ಯಾಯವಾಗಿ ಬೀದಿ ಹಣ ಆಗ್ತೀಯ ಕಣೋ. ಆ ಕ್ಷಣ ನನ್ನ ಕೈಲಿ ನೋಡಕ್ ಆಗಲ್ವೋ? ನನ್ನ ಜೊತೆ ಬಂದ್ಬಿಡು, ನಾನೇ ಕೆಲಸ ನೋಡಿಸ್ತೀನಿ. ನೀನು ನನ್ನ ಜೊತೆನೇ ಇರು. ನೀನ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಕಣೋ. ಅವ್ರ ಜೊತೆ ಸೇರ್ಬೇಡ, ಬಂದ್ಬಿಡು. ಬೀದಿ ಅಣ್ಣನ ಈ 10 ತಲೆ ರಾವಣನ ಟಚ್ ಮಾಡ್ಬೇಕು ಅಂದ್ರೆ 11 ತಲೆ ಇರೋ ರಾಕ್ಷಸನಾದ್ರೂ ಕೆಳಗೆ ಬರ್ಬೇಕು, ಇಲ್ಲ ನನ್ನ ಹಣೆ ಮೇಲೆ ಕಿತ್ತಿರೋ ಯಮ ಆದ್ರೂ ಇಳಿದ್ ಬರ್ಬೇಕು. ಬೇಡ ಕಣ ತಮ್ಮ, ಇವೆಲ್ಲ ಬಿಟ್ಬಿಡು. ನೀನ್ ಹೇಳ್ತಿರೋ ರಾವಣ ಕೂಡ ಇವತ್ತು ಭೂಮಿ ಮೇಲೆ ಇಲ್ವೋ? ಇನ್ನು ನಾನು ನೀನು ಎಷ್ಟು ಮಾತ್ರನೋ? ನನ್ನ ಮಾತು ಕೇಳೋ. ನಿನ್ ಮಾತು ಕೇಳ್ತಿದ್ರೆ ನನಗೆ ಭಯ ಆಗ್ತಿದೆ ಕಣೋ. ಭಯ ಪಡೋರ್ಗೆಲ್ಲ ಭೂಮಿ ಮೇಲೆ ಜಾಗ ಇಲ್ಲಣ್ಣ. ನನ್ನಂತ ಗತ್ತು ಗಾಂಚಲಿ ಕಿಚ್ಚಿರೋರ್ಗೆ ಇಲ್ಲಿ ಕುರ್ಚಿ ಹಾಕಿ ಕುಣ್ಸೋದು, ಇವೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಆಫೀಸ್ಗೆ ರೆಡಿ ಆಗಿದ್ಯೇನೋ, ಕೆಲಸ ಮುಗಿಸ್ಕೊಂಡು ಬಾ ಹೋಗು. ಹಲೋ, ಎಲ್ಲಿದೆಯಾ ತಮ್ಮ? ಫೋನ್ ಮಾಡಿದ್ದೇನು ಹೇಳು? ಅಲ್ಲ ಕಣೋ, ನೀನು ಏನು ಎತ್ತ ಅಂತ ಗೊತ್ತಾದ್ಮೇಲೆ ನಿನ್ನನ್ನು ಫೋನ್ ಮಾಡಿದೆ. ಹೆಂಗೋ ಇರಲಿ ನಾನು. ಇಷ್ಟು ದಿನ ಫೋನ್ ಮಾಡದೇ ಇರೋದು, ಇವಾಗೇನು ಹೊಸ್ದಾಗ ಫೋನ್ ಮಾಡ್ತಾ ಇದೆಯಾ? ಫೋನ್ ಕಟ್ ಮಾಡು. ಯಾಕೆ ಇಷ್ಟೊತ್ತಿ ಫೋನ್ ಮಾಡ್ತಾ ಇದೀಯಾ? ಏನಕ್ಕೆ ತಲೆ ತಿಂತ ಇದೀಯಾ? ಬಾರೋ ತಮ್ಮ, ಮಧ್ಯಾಹ್ನ ಊಟಕ್ಕೆ ಬಾರೋ. ಯಾವ್ದೋ ಕೆಲ್ಸದ ಮೇಲೆ ಹೋಗ್ತಾ ಇದೀನಿ, ಇನ್ನೊಂದ್ಸತಿ ಫೋನ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸುಮ್ಮನೆ ತಲೆ ತಿಂತಾನೆ. ಇರುವಾಗ ಒಂದೇ ಒಂದು ನಿಮಿಷ, ನಮ್ಮ ಅಣ್ಣ ಕಾಲ್ ಮಾಡ್ತಿದ್ದಾನೆ. ಏನಕ್ಕೆ ಕಾಲ್ ಮಾಡಿದ್ದು? ಎಲ್ಲಿದೆಯಾ ತಮ್ಮ? ಬಾರೋ, 10 ಗಂಟೆ ಆಯ್ತು. ಇಷ್ಟೊತ್ತಲ್ಲೆಲ್ಲ ಏನ್ ಮಾಡ್ತೀಯೋ ಆಚೆ? ಬೆಳಿಗ್ಗೆ ಬರ್ತೀನಿ ತಾನೆ, ಮಾತಾಡೋಣ ಇರು. ನಾನೇನು ಸತ್ತೋಗ್ತೀನ? ಅಣ್ಣ ಅಣ್ಣ ಬಂದೇನ ತಮ್ಮ? ಬಾರೋ. ಅಣ್ಣ, ನನ್ಗೆ ಯಾಕೋ ನೀನು ಹೇಳಿದ್ದೆ ಸರಿ ಅನಿಸ್ತಿದೆ ಅಣ್ಣ. ನಾನು ಇನ್ಮೇಲೆ ಯಾವ ಹುಡುಗರ ಜೊತೆನೂ ಹೋಗಲ್ಲ, ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಣ್ಣ ನಾನು. ಕೊನೆಗೂ ನಾನು ಅನ್ಕೊಂಡಂಗೆ ಆಗೋಯ್ತು. ನೀನೇನಾದ್ರೂ ಬದಲಾದ್ರೆ ಆ ದೇವ್ರಿಗೆ 101 ಕಾಯಿ ಹೊಡಿತೀನಿ ಅಂತ ಅನ್ಕೊಂಡಿದ್ದೆ. ಕೊನೆಗೂ ದೇವರು ನಿನ್ನನ್ನು ಬದಲಾಯಿಸೇ ಬಿಟ್ಟ. ಬ್ರೋ, ನಿನ್ನ ತಮ್ಮನ ಯಾರೋ ಹೊಡೆದ್ಬಿಟ್ಟಿದ್ದಾರೆ ಬಾಗುರಿಯಲ್ಲಿ. ಅವನಿಗೆ ಎಷ್ಟು ಹೇಳಿದ್ರು ನನ್ನ ಮಾತು ಕೇಳೋದೇ ಇಲ್ಲ. ಅವನು ಅವನ ಮನೆ ಹತ್ರ ಕರ್ಕೊಂಬಂದು ಬಿಟ್ಬಿಟ್ಟು ಹೋಗಂಗೆ. ಸ್ವಲ್ಪ ಸೀರಿಯಸ್ ಆಗ್ಬಿಟ್ಟಿದೆ, ಬೇಗ ಬಾಗುರು. ಸೀರಿಯಸ್ಸಾ? ಎಲ್ಲೋ ಏನಾಯ್ತು? ಎಲ್ಲೋ ಎಲ್ಲೋ ಅವನು? ತಮ್ಮ ತಮ್ಮ, ಏಯ್ ಏನಾಯ್ತು? ತಮ್ಮ, ಹೇಳಿಲ್ಲಲ್ಲ ನಿನ್ಗೆ? ಕೇಳ್ದೇನೋ ನೀನು? ಅಯ್ಯೋ, ನನ್ನ ಮಾತು ಕೇಳ್ದೇನೋ ನೀನು? ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಿಲ್ವಲ್ಲೋ. ಬಾರೋ ಬಾರೋ ಅಂತ ಬೆಳಗ್ಗೆಯಿಂದ ಅಷ್ಟು ಫೋನ್ ಮಾಡ್ತನಲ್ಲೋ. ಹೇಳಿದ್ನಲ್ಲೋ ನಿನಗೆ, ಹುಡುಗರ ಜೊತೆ ಸೇರ್ಬೇಡ, ಅವ್ರ ಜೊತೆ ಹೋಗ್ಬೇಡ ಅಂತ ಅಷ್ಟು ಹೇಳ್ಕೊಂಡು ಏನೋ ಹಿಂಗ್ ಮಾಡ್ಕೊಂಡ್ಬಿಟ್ಟೆ ತಮ್ಮ. ಬೇಡ ಬೇಡ ಅಂದ್ರು ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟು. ನಾನು ಹೇಳಿದ್ದೆ ಇರೋದೇ ಒಬ್ನು.
ಈ ಸಣ್ಣ ಕಿರುಚಿತ್ರದ ಮೂಲಕ ಸಮಾಜಕ್ಕೆ ತಿಳಿಸುವ ಸಂದೇಶವೇನೆಂದರೆ ಇಂತಹ ಘಟನೆಗಳು ಅದೆಷ್ಟೋ ಮನೆಗಳಲ್ಲಿ ಅದೆಷ್ಟೋ ಜಾಗಗಳಲ್ಲಿ ನಡೆದಿವೆ ಎಂದು ನಾನು ಭಾವಿಸುತ್ತಾ ಈ ಕನ್ನಡ ಕಿರುಚಿತ್ರವನ್ನು ರಚಿಸಲಾಗಿದೆ. ಈ ವಿಡಿಯೋವನ್ನು ನೋಡುತ್ತಿರುವಂತಹ ಯಾರೇ ಆದರೂ ಪ್ಲೀಸ್ ಪ್ರೊಟೆಕ್ಟ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಬ್ರದರ್ಸ್. ನಾನು ಕನ್ನಡಿಗ 07 ಚಾನಲಲ್ಲಿ ಇನ್ನು ಮುಂದೆ ಬಿಡುಗಡೆಯಾಗುವಂತಹ ಎಲ್ಲ ಕಿರುಚಿತ್ರಗಳು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕಂತಲೇ ನಾನು ಕನ್ನಡಿಗ 07 ಚಾನಲನ್ನು ಸೃಷ್ಟಿಸಲಾಗಿದೆ. ಹಾಗೂ ನಾನು ಮಾಡುವಂಥ ಕಿರುಚಿತ್ರಗಳ ಮೂಲಕ ಸಮಾಜದಲ್ಲಿ ಒಂದು ಸಾಸಿವೆ ಕಾಳಷ್ಟಾದರೂ ಬದಲಾಯಿಸಬಲ್ಲೆ ಎಂದು ನಾನು ನಂಬುತ್ತೇನೆ. ಹಾಗೂ ನನ್ನ ವಿಡಿಯೋ ನೋಡ್ತಾ ಇರುವಂತಹ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೂ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಕನ್ನಡಿಗರೇ ಎಂದು ಕೇಳಿಕೊಳ್ಳುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.